ಸ್ನೇಹಿತರೆ, ಮಹಾವಿಷ್ಣುವು ದಶಾವತಾರಗಳನ್ನ ಯಾವ್ಯಾವ ಕಾರಣದಿಂದ ಧರಿಸಿದ್ದಾನೆ ಎನ್ನುವಂಥದ್ದನ್ನ ನಾವು ತಿಳ್ಕೊಳ್ತಾ ಇದ್ದೇವೆ. ಈ ಹಿಂದೆ ತಿಳಿಸಿದಂತ ಅವತಾರಗಳ ಬಗ್ಗೆ ನೀವಿನ್ನು ತಿಳ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಪ್ಲೇ ಲಿಸ್ಟ್ಗೆ ಹೋಗ್ಬಿಟ್ಟು ಅದನ್ನ ನೋಡ್ಕೊಂಡ್ ಬನ್ನಿ. ಇಂದು 5ನೇ ಅವತಾರವಾದ ವಾಮನ ಅವತಾರದ ಬಗ್ಗೆ ನಾವು ತಿಳ್ಕೊಳ್ಳೋಣ. ಅಸುರ ಚಕ್ರವರ್ತಿಯಾದ ಬಲಿಯು ಅತ್ಯಂತ ಬಲಶಾಲಿಯಾಗಿ ತ್ರಿಲೋಕಗಳನ್ನು ಗೆಲ್ಲಬಯಸಿದಾಗ ನಾರಾಯಣನು ಬಲಿಯ ಅಹಂಕಾರವನ್ನು ಮುರಿಯಲು ನಿರ್ಧರಿಸಿದನು. ಬಲಿಯು ವಿಶ್ವಜಿತ್ ಯಾಗ ನಡೆಸುತ್ತಿದ್ದಾಗ ನಾರಾಯಣನು ಒಬ್ಬ ದಿವ್ಯ ಬ್ರಾಹ್ಮಣ ಬಾಲಕನ ರೂಪವನ್ನು ಧರಿಸಿ ಬಲಿಯ ಒಂದು ಬಳಿಗೆ ಬರ್ತಾನೆ. ಅವನಿಂದ 3 ಹೆಜ್ಜೆಗಳ ಅಳತೆಯಷ್ಟು ಭೂಮಿಯನ್ನ ದಾನವಾಗಿ ಬೇಡಿದನು. ಅಸುರ ಗುರುವಾದ ಶುಕ್ರಾಚಾರ್ಯನು ಬಂದಿರುವ ಬಾಲಕನು ನಿನ್ನ ಅಧಃಪತನವನ್ನ ತರಲಿಚ್ಛಿಸುವ ಹರಿಯಲ್ಲದೆ ಬೇರಾರೋ ಅಲ್ಲವಾದ್ದರಿಂದ ದಾನವನ್ನ ನೀಡಬಾರದೆಂದು ಎಚ್ಚರಿಸಿದರೂ ಬಲಿಯು ದಾನ ನೀಡಲು ಒಪ್ಪಿದನು. ವಾಮನನಾಗಿದ್ದ ಬಾಲಕನು ಎಷ್ಟು ಎತ್ತರವಾಗಿ ಬೆಳೆದನೆಂದರೆ 1 ಹೆಜ್ಜೆಯಲ್ಲಿ ಭೂಮಿಯನ್ನ ಅಳೆದು ಮತ್ತೊಂದರಿಂದ ಆಕಾಶವನ್ನೆಲ್ಲ ಅಳೆದು 3ನೇದನ್ನು ಎಲ್ಲಿ ಇಡಲಿ ಎಂದು ಬಲಿಯನ್ನ ಪ್ರಶ್ನಿಸ್ತಾನೆ. ಬಲಿಯು ಶಿರಬಾಗಿ 3ನೆಯ ಹೆಜ್ಜೆಯನ್ನ ತನ್ನ ತಲೆಯ ಮೇಲಿಡಲು ವಾಮನನಿಗೆ ಹೇಳಿದನು. ವಾಮನನು ಬಲಿಯ ತಲೆಯ ಮೇಲೆ ಕಾಲಿಟ್ಟು ಅವನನ್ನು ಅಧೋಲೋಕಕ್ಕೆ ತಳ್ಳಿದನು. ಬಲಿ ಚಕ್ರವರ್ತಿಗೆ ಕಿಂಚಿತ್ತೂ ಬೇಸರವಾಗಲಿಲ್ಲ, ದುಃಖವೂ ಕೂಡ ಬರಲಿಲ್ಲ. ಯಾಕೆಂದ್ರೆ ಭಗವಂತನಿಗೆ 3 ಲೋಕಗಳ ದಾನವನ್ನ ಕೊಡುವ ಅದೃಷ್ಟ ಅವನದಾಗಿತ್ತು. ಭಗವಂತನಲ್ಲಿ ಸಂಪೂರ್ಣ ಶರಣಾಗತಿಯನ್ನ ಬಲಿಯು ಹೊಂದಿದ್ದನೆಂದು ಪ್ರಪಂಚಕ್ಕೆ ತೋರಿಸುವುದಕ್ಕಾಗಿಯೇ ಹರಿಯು ಈ ರೀತಿ ಮಾಡಿದ್ದನು. ದೈವದ ರೀತಿಗಳು ವಿಚಿತ್ರ. ಮೇಲ್ನೋಟಕ್ಕೆ ಒಬ್ಬನನ್ನ ಶಿಕ್ಷಿಸಿದಂತೆ ಕಂಡರೂ ಅದು ಶಿಕ್ಷೆಗೆ ಒಳಗಾದವನ ಮೋಕ್ಷಕ್ಕೆ ದಾರಿಯಾಗಿರುತ್ತದೆ. ಸ್ನೇಹಿತರೆ, ಮಾಹಿತಿ ಇಷ್ಟ ಆದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ನೀವಿನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗ್ತೀನಿ.